ನೀನಾದನ ಧಾರಾವಾಹಿಯ ಶನಿವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಈಗ ಅಜ್ಜಿ ಕರಿತಾ ಇದ್ದಾರೆ. ಅಜ್ಜಿ ಕರೆದ್ಬಿಟ್ಟು ಇಲ್ಲಿ ಜಯ ಮತ್ತು ಜಗನ್ನಾಥ್ ಅವ್ರ ಹತ್ರ ಸಾರಿ ಕೇಳ್ತಾ ಇದ್ದಾರೆ. ನನ್ನಿಂದ ತಪ್ಪಾಗಿದೆ, ನಿಮಗೆ ಅವಮಾನ ಆಯಿತು, ಕ್ಷಮಿಸ್ಬಿಡ್ರು ಅಂತ ಕೇಳ್ತಾ ಇದ್ದಾರೆ. ಇದೇ ನಮ್ಮ ಆಶೀರ್ವಾದ ಮಾಡೋ ಕೈಯಲ್ಲಿ ಕ್ಷಮೆ ಕೇಳ್ತಾ ಇದ್ದೀರಲ್ಲ ಅಂತ ಜಯ ಅವರು ಕೇಳ್ತಾ ಇದ್ದಾರೆ. ಇನ್ನೇನ್ರು ರಂಗನಾಥನ ಮಗನ ಮದುವೆಗೆ ಬಂದಾಗ ಆವಾಗ ನಿಮಗೆ ಅವಮಾನ ಆಗೋಯ್ತಲ್ಲ, ನಾನು ಕರೆದಿದ್ದಕ್ಕೆ ನನಗೆ ಬೆಲೆ ಕೊಟ್ಟು ನೀವು ಮದುವೆಗೆ ಬಂದ್ರಿ, ಆದರೆ ಆ ಶಾಂತಾದೇವಿಯಿಂದ ನೀವು ಅಲ್ಲಿ ಅವಮಾನ ಆಗೋಯ್ತಲ್ರು ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಬಿಡಮ್ಮ, ಅವಳ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ, ಅವಳು ಮೊದಲೇ ಆ ಥರ ಹೆಂಗಸು ಅಂತ ಗೊತ್ತಿತ್ತು, ನಾವು ಗಟ್ಟಿ ಮನ್ಸು ಮಾಡಿಕೊಂಡು ಬಂದಿದ್ವಿ ಅಂತ ಹೇಳಿ ಜಗನ್ನಾಥ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಪ ನೀವು ಆಶೀರ್ವಾದ ಮಾಡಬೇಕು ಅಂತಲೇ ಬಂದಿದ್ದೆ, ಆದರೆ ಆ ಶಾಂತಾದೇವಿಗೆ ಯಾರು ತಾನೇ ಬಾಯಿ ಕೊಡೋದಕ್ಕಾಗುತ್ತೆ ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೂಡ ಮದುವೆನಲ್ಲಿ ಹೀಗಾಗೋಯ್ತು. ಮೀನಾ ಶಾಂತಾದೇವಿ ಕೈಲಿ ಸಿಗಾಕೊಂಡು ಹೇಗೆ ಬದುಕ್ತಾಳೋ ಏನು ಕತೆನೋ, ಓಲಿ ಬಿಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿನಮ್ಮ, ನಾವು ಆವಾಗಲೇ ಅದನ್ನೇ ಮರೆತುಬಿಟ್ವಿ, ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಅಂತ ಜಗನ್ನಾಥ್ ಅವರು ಹೇಳ್ತಿರ್ತಾರೆ. ನಾನಿನ್ನು ಬರ್ತೀನಿ, ನನಗೆ ಟೈಮ್ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನು ವಿಕ್ರಮು ವೇದ ಗಾಡಿನಲ್ಲಿ ಮತ್ತು ಅಜ್ಜಿ ಆಟೋದಲ್ಲಿ ಕೂರಿಸ್ಬಿಟ್ಟು ಆಮೇಲೆ ಹಿಂದೆ ಪ್ರೀತಮ್ ಇವ್ರನ್ನ ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಇನ್ನೇನು ಸ್ಟಾಪ್ ಬರುತ್ತೆ. ಆಗ ಇಲ್ಲಿ ಅಜ್ಜಿ ಈ ಕಡೆ ವೇದಾಗೆ ಹೇಳ್ತಾ ಇದ್ದಾರೆ, ನೋಡೆ ಏನೇ ನೀನು ನನ್ನ ಮನೆಗೆ ಬಂದಮೇಲೆ ನನ್ನ ಮೊಮ್ಮಗನ ಬದಲಾಯಿಸ್ಬಿಟ್ಟಿದ್ಯಾ, ಅವನು ಯಾವಾಗಲೂ ಕೂಡ ರೌಡಿ ಥರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ, ಇವತ್ತು ನೋಡು ಎಷ್ಟು ಸಂತೋಷವಾಗಿ ಸುಖವಾಗಿದ್ದಾನೆ, ಅವನ ಮುಖದಲ್ಲಿ ಎಷ್ಟು ತಾಳ್ಮೆ ಇದೆ, ಇದಕ್ಕೆಲ್ಲ ಕಾರಣ ನೀನೇ, ಈ ಮನೆ ನಂದಾದೀಪ ಇದ್ದಾಗೆ ನೀನು ಅಂತೇಳಿ ಹೇಳ್ತಾ ಇರ್ತಾರೆ. ಆದರೆ ಅಜ್ಜಿ ಹೇಳೋದನ್ನ ನೋಡಿ ಅಜ್ಜಿನ ಕಳಿಸ್ಕೊಡೋಕ್ಕಾಗದೆ ಅವಳ ಕಣ್ಣಲ್ಲೂ ಕೂಡ ಕಣ್ಣೀರು ಬರ್ತಾ ಇರುತ್ತೆ. ನನಗೆ ಕಳಿಸ್ಕೊಳೋದಕ್ಕೆ ಇಷ್ಟ ಇಲ್ವಾ ಅಂತೇಳಿ ಅಜ್ಜಿ ಕೇಳ್ತಿರ್ತಾರೆ. ಡಾರ್ಲಿಂಗ್, ನಿನ್ನನ್ನು ಕಳಿಸ್ಕೊಡೋದಕ್ಕಾಗಲ್ಲ, ನನ್ನ ಮನಸ್ಸಿಗೆ ತುಂಬ ಭಾರ ಆಗ್ತಿದೆ ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನು ಆಟೋದವನು ಅಜ್ಜಿ ಟೈಮ್ ಆಗುತ್ತೆ ನನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನೋಡು ಸುಮ್ಮನೆ ಇದ್ರೆ ಸರಿ, ನಾನು ಬರೋ ತನಕ, ಇಲ್ದಿದ್ರೆ ಹಂಗೆ ಹೋಗ್ಬೇಕು ನೀನಾಗುತ್ತೆ ಅಂತ ಹೇಳಿ ಆವಾಜ್ ಆಗ್ತಿರ್ತಾರೆ. ಸರಿ, ಹಾಗಾದರೆ ನನ್ನ ಜೊತೆಗೆ ಊರಿಗೆ ಬಂದ್ಬಿಡು, 4 ದಿನ ಅಲ್ಲೇ ಇದ್ಬಿಟ್ಟು ಬರೀವಂತೆ ಅಂತೇಳಿ ಹೇಳ್ತಿರ್ತಾರೆ. ಆಗ ವಿಕ್ರಮ್ ಮುಖನ ನೋಡ್ತಾ ಇದ್ದಾಳೆ ವೇದ. ನಿನ್ನ ಗಂಡನ 4 ದಿನ ಬಿಟ್ಟಿರೋದಕ್ಕಾಗಲ್ವ ವೇದ, ಅಷ್ಟೊಂದು ಕಷ್ಟ ಆಗುತ್ತಾ, ಎಷ್ಟು ಅಂತ ಪ್ರೀತಿ ಮಾಡ್ತೀಯ ಅವನ್ನ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇನ್ನು ವಿಕ್ರಮ್ನ ನೋಡ್ತಾ ಇರ್ಬೇಕಾದ್ರೆ ವಿಕ್ರಮ್ ಸುಮ್ಮನೆ ನಿಂತಿರ್ತಾನೆ. ನೋಡೋ, ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ, ನಿನಗೇನಾದರೂ ತೊಂದರೆ ಆಗುತ್ತಾ ಅಂತ ಹೇಳಿ ಕೇಳ್ತಿರ್ತಾರೆ. ಇಲ್ಲ ಅಜ್ಜಿ, ಅದು ಅವರಿಗೆ ಹುಷಾರಿಲ್ವಲ್ಲ, ಮೊದಲೇ ಅವ್ರ ತಾಯಿಗೆ ಹುಷಾರಿಲ್ಲ, ಇವಳು ಹೋದ್ರೇ ಅವ್ರ ಮಾತು ಕೇಳೋದು ಅಂತ ಹೇಳಿ ವಿಕ್ರಮ್ ಹೇಳ್ತಿರ್ತಾರೆ. ಸರಿ ಆಯಿತು, ಯಾವಾಗಲಾದರೂ ಟೈಮ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅಜ್ಜಿ ಆಟೋ ಹತ್ತುತ್ತಾರೆ. ಈ ಕಡೆ ವಿಕ್ರಮ್ ವೇದನ್ ಗಾಡಿ ಮೇಲೆ ಹತ್ಕೊಬೇಕು, ಅಷ್ಟರಲ್ಲಿ ಪ್ರೀತಮ್ ಹಿಂದೆಯಿಂದಲೇ ಬರ್ತಾ ಇದ್ದಾನೆ. ವೇದನ್ಗೆ ಇಷ್ಟ ಇದ್ದರೂ ಕೂಡ ಒಲ್ಲದ ಮನಸ್ಸಿನಿಂದ ಪ್ರೀತಮ್ ಕಾರ್ನ ಹತ್ಕೊಬೇಕಾಗುತ್ತೆ. ಹಾಗೆ ವಿಕ್ರಮ್ನೇ ನೋಡ್ತಾ ಇರ್ತಾಳೆ. ವಿಕ್ರಮ್ ಈ ಕಡೆಗೆ ಆಟೋ ಸ್ಟ್ಯಾಂಡಿಗೆ ಬರ್ತಿದ್ದಾನೆ, ಸಾಕ್ಷಿ ಆಟೋ ಸ್ಟ್ಯಾಂಡ್ ಹತ್ರ, ಅಲ್ಲೇ ಗಾಡಿನ ಹಾಕ್ತಾ ಇದ್ದಾನೆ. ಸಾಕ್ಷಿ ಇದನ್ನು ನೋಡಿ ವಿಕ್ರಮ್ ನನ್ನ ಹತ್ರ ಸಾರಿ ಕೇಳೋದಕ್ಕೆಲ್ಲೋ ಬರ್ತಾ ಇದ್ದಾನೆ ಅಂತ ನೋಡ್ತಾ ಇರ್ತಾರೆ. ಆಗ ಬಂದು ಆಟೋ, ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕು ಬಾ ಅಂತ ಹೇಳಿ ಕರಿತಾ ಇದ್ದಾರೆ. ಇನ್ನೇನು ಮದುವೆ ಆದಮೇಲೆ ಪರ್ಸ್ನಲ್ಲೇ ತಾನೇ, ಸರಿ ಅಂತ ಹೇಳಿ ಎಂಗೇಜ್ಮೆಂಟ್ ಆಗಿದೆಯಲ್ಲ ನಮಗೆ ಅಂತ ಸಾಕ್ಷಿ ಹೇಳ್ತಿರ್ತಾರೆ. ಅದೇನೆಂದರೆ, ನೋಡು ಆಟೋ, ನನಗೆ ಈ ಮದುವೆ ಇಷ್ಟ ಇಲ್ಲ, ಇದು ನಮ್ಮ ಅಮ್ಮನ ಬಲವಂತಕ್ಕೋಸ್ಕರ ಆಗ್ತಿರೋದು, ಅವರು ಆಣೆ ಪ್ರಮಾಣ ಅಂತ ಮಾಡಿಸ್ಕೊಂಡಿರೋದಕ್ಕೆ ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು, ಮದುವೆ ಕೂಡ ಅಷ್ಟೇನಾ, ನೀನು ನನ್ನನ್ನು ಏನಾದರೂ ಮದುವೆ ಆದರೆ ನೀನು ವಿಧವೆ ಆಗ್ತೀಯ, ನಿನ್ನ ಜೀವನ ಚೆನ್ನಾಗಿರಲ್ಲ, ಈಗಾಗಲೇ ನಾನು ಒಂದು ಮದುವೆ ಅಂತಾಗಿ ಒಂದು ಹುಡುಗಿ ಜೀವನನ ಹಾಳು ಮಾಡಿಬಿಟ್ಟಿದ್ದೀನಿ, ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ, ಯೋಚನೆ ಮಾಡು ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಸಾಕ್ಷಿ ಇದ್ದವಳು, ಅಪ್ಪ ಅಮ್ಮ ಯಾವಾಗಲೂ ಕೂಡ ನಮ್ಗೆ ಒಳ್ಳೇದನ್ನೇ ಬಯಸ್ತಾರೆ ವಿಕ್ರಮ್, ನೀನು ನನ್ನ ಹೀರೋ ಅಲ್ವಾ, ನೀನು ಹೇಗಿದ್ರೂ ಕೂಡ ನನಗೆ ಇಷ್ಟ, ನೀನು ಈಗ ವಿಧವೆ ಆಗ್ತೀಯ ಅಂತ ಹೇಳ್ತಿದ್ದೀಯಲ್ಲ, ನಾನು ಬೇರೆಯವ್ರನ್ನ ಮದುವೆ ಆಗಿದ್ರೂ ಕೂಡ ಏನಿತ್ತು ನನ್ನ ಹಣೆ ಬರದಲ್ಲಿ ಗೊತ್ತಿಲ್ಲ, ಆದರೆ ನಿನ್ನನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ಅವಳು ಕೂಡ ಒತ್ತಾಯ ಮಾಡಿ ಹೇಳ್ತಾ ಇದ್ದಾಳೆ. ನೋಡು, ಆದರೂ ಕೂಡ ನನ್ನ ಮಾತನ್ನ ಕೇಳು, ಸುಮ್ಮನೆ ಈ ಥರ ಮಾತಾಡಬೇಡ, ಸರಿ ಇರೋದಿಲ್ಲ ನೋಡು ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲಿಂದ ವಿಕ್ರಮ್ ಏನು ಹೇಳೋದಕ್ಕಾಗಲ್ಲ ಇವಳಿಗೆ ಅಂತ ಹೊರಟೋಗ್ತಿದ್ದಾರೆ. ಆವಾಗ ಸಾಕ್ಷಿ ಇದ್ದವಳು, ನನಗೆ ಗೊತ್ತು ವಿಕ್ರಮ್, ನನ್ನ ಹೀರೋ ನೀನು ಈ ಥರ ಮಾತಾಡ್ತಿರಲ್ಲ, ನಿನ್ನ ಹಿಂದೆ ಯಾರು ಮಾತಾಡಿದ್ದಾರೆ, ನಿನಗಿದ್ನೆಲ್ಲ ಯಾರು ಮಾತಾಡು ಅಂತ ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು, ಅವಳನ್ನ ನಾನು ವಿಚಾರಿಸ್ಕೊತೀನಿ, ಅವಳ ಹತ್ರನೇ ಹೋಗಿ ನಾನು ಕೇಳ್ಕೊತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಸೀದಾ ಈ ಕಡೆ ಸಾಕ್ಷಿ ವೇದನ್ ಮನೆಗೆ ಹೋಗ್ತಾ ಇದ್ದಾಳೆ. ಇನ್ನೊಂದು ಕಡೆ ಇಲ್ಲಿ ವಿಕ್ರಮ್ ಈ ಕಡೆ ನಾಯಕರ ಜೊತೆ ಎಲ್ಲ ಹೋಗ್ತಾ ಇರ್ತಾರೆ, ಕಾರಲ್ಲಿ ಹೀಗೆ ಮಾತಾಡ್ತಾ ಹೋಗ್ತಾ ಇರ್ತಾರೆ.
ಆಗ ವಿಕ್ರಮ್ಗೆ ಹೇಳ್ತಿದ್ದಾರೆ, ನಾಯಕ್ರೆ ಇವತ್ತು ನಾವು ಒಂದು ಊರಿಗೆ ಹೋಗ್ತಿದ್ದೀವಿ, ಅಲ್ಲಿ ಕುಡಿಯೋ ನೀರಿನ ಪ್ರಾಬ್ಲಮ್ಮು, ನಾವೇನಾದರೂ ಬೋರ್ವೆಲ್ ಹಾಕ್ಸ್ಕೊಟ್ರೆ ಅವ್ರ ಜನ ನಮಗೆ ಓಟ್ ಹಾಕ್ತಾರೆ, ಜೊತೆಗೆ ನಮ್ಮನ್ನೇ ನಂಬ್ಕೊತಾರೆ ಅಂತ ಹೇಳ್ತಿದ್ದಾರೆ. ಸರಿ ತಮ್ಮ, ನೀನು ಹೇಳ್ತಿರೋದು ನಿಜ, ನಿಂದು ತಲೆ ಅಂದರೆ ತಲೆ, ನಿನ್ನಂಥವರೇ ನನಗೆ ಬೇಕು ಅಂತ ಹೇಳಿ ಅನ್ಕೊತಾ ಇರ್ತಾರೆ. ಇನ್ನು ಒಂದು ಕಾರು ಹಾಗೆ ಮುಂದ್ಗಡೆ ಬರ್ತಾ ಇರುತ್ತೆ. ಬಂದ ತಕ್ಷಣ ಇಲ್ಲಿ ನಾಯಕರು ಕೇಳ್ತಿದ್ದಾರೆ, ಯಾರು ತಮ್ಮ ಕಾರಿಗೆ ಇಷ್ಟು ಫಾಸ್ಟಾಗಿ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಅಷ್ಟರಲ್ಲಿ ಅಲ್ಲಿ ರಾಜಶೇಖರ್ ಇಳಿದು ಬರ್ತಾ ಇದ್ದಾನೆ. ಇನ್ನು ಬಂದ ತಕ್ಷಣ ನೋಡಿ ವಿಕ್ರಮು, ನಾನು ಹೋಗಿ ವಿಚಾರಿಸ್ಕೊಂತೀನಿ ನಾಯಕರೇ ಅಂತ ಹೇಳಿ ಹೇಳ್ತಿರ್ತಾನೆ. ಬೇಡ ತಮ್ಮ, ಅವನು ಗಲಾಟೆ ಮಾಡಬೇಕು ಅಂತಲೇ ಬಂದಿದ್ದಾನೆ, ನಾನು ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇನ್ನು ರಾಜಶೇಖರು ಬಂದ ತಕ್ಷಣ ನಿಮ್ಮ ಕೈಲಿ ಏನು ಮಾಡೋದಕ್ಕಾಗಲ್ಲ ಕೊಂಡ್ರು, ಸುಮ್ಮನೆ ನೋಡೋದಷ್ಟೇ ನಿಮ್ಮ ಕೆಲಸ ಅಂತ ಹೇಳಿ ಹೇಳ್ತಿರ್ತಾರೆ. ಅದಕ್ಕೆ ವಿಕ್ರಮ್, ನೋಡು ಈಗೆಲ್ಲ ಮಾತಾಡಿದ್ರೆ ಸರಿ ಇಲ್ಲ, ತೊಗೊಂಬರೋ ಲಾಂಗ್ನ ಅಂತ ಹೇಳಿ ಲಾಂಗ್ನ ತರಿಸ್ತಾ ಇರ್ತಾರೆ. ಅವನಿಗೆ ಹೊಡಿಯೋದಕ್ಕೂ ಹೋಗ್ತಾನೆ, ಅವನಿಗೆ ಒಂದು 2 ಏಟು ಕೂಡ ಬೀಳುತ್ತೆ. ನಿನ್ನ ವಿಚಾರಿಸ್ಕೊತೀನಿ, ನನ್ನ ಮೈಯ ಮುಟ್ಟಿದೆಯಲ್ಲ, ನಿನಗೆ ತಪ್ಪಿದ್ದಲ್ಲ ಅದು ಶಿಕ್ಷೆ, ನೋಡ್ತಾ ಇರು ಅಂತ ರಾಜಶೇಖರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ತಮ್ಮ, ಈಗೆಲ್ಲ ಅರ್ಜೆಂಟಾಗಿ ಹೊಡೆಯೋದು ಸರಿ ಇಲ್ಲ, ಇವಾಗಲೇ ಎಲೆಕ್ಷನ್ ಇದೆ, ನೀನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ಹೇಳಿ ಈ ಕಡೆ ನಾಯಕರು ಹೇಳ್ತಿರ್ತಾರೆ. ಇಲ್ಲ ನಾಯಕರೇ, ಅವನಿಗೆ ಸರಿಯಾಗಿ ಆಗಿದೆ, ಸುಮ್ಮನಿರಿ, ಎಷ್ಟು ಅಂತ ಮಾತಾಡ್ತಾನೆ ಅವನು ನಿಮ್ಮ ಮುಂದೆನೇ ಅಂತ ಹೇಳಿ ಹೇಳ್ತಾ ಇದ್ದಾನೆ ವಿಕ್ರಮ್. ಇನ್ನೊಂದು ಕಡೆ ಸಾಕ್ಷಿಯಲ್ಲಿ ವೇದನ್ ಮನೆಗೆ ಹೋಗಿರ್ತಾರೆ. ಆಗ ಅಂಬುಜಾ ಅವರು ಇರ್ತಾರೆ. ಮೇಡಮ್, ನಾನು ವೇದನ್ ಹತ್ರ ಮಾತಾಡಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಸರಿನಮ್ಮ ಕುತ್ಕೋ, ಕಾಫಿ ಕುಡಿಯೋಂತೆ ಅಂತ ಹೇಳಿ ಹೇಳ್ತಿದ್ದಾರೆ. ಕಾಫಿ ಕುಡಿಯೋದಕ್ಕೆ ನಾನು ಬಂದಿಲ್ಲ, ನಾನು ವೇದನ್ ಹತ್ರ ಮಾತಾಡಬೇಕು, ಅವಳನ್ನ ಕರೆಸಿ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನು ವೇದ ಬರ್ತಾ ಇದ್ದಾಳೆ. ಬಂದ ತಕ್ಷಣ ನಿನ್ಗೆ ಯಾಕೆ ಇಂಥ ಬುದ್ಧಿ, ನಾನು ನನ್ನ ಹುಡುಗನ ಜೊತೆ, ನಾನು ಹೀರೋ ಜೊತೆ ಎಂಗೇಜ್ಮೆಂಟ್ ಆಗಿದ್ದೀನಿ, ಅವನ ಜೊತೆ ಅವನ್ನ ಮದುವೆ ತಪ್ಪಿಸ್ಬೇಕು, ಎಂಗೇಜ್ಮೆಂಟ್ ತಪ್ಪಿಸ್ಬೇಕು ಅಂದರೆ ಮಂಟಪಕ್ಕೆ ಬಂದಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ವೇದ ಕೂಡ ಮಾತಾಡೋದಕ್ಕೂ ಬಿಡ್ತಾ ಇರೋದಿಲ್ಲ. ಏನಮ್ಮ ಈಗ ಮಾತಾಡ್ತಿದ್ಯಾ, ನಾವತ್ತು ಅಕಸ್ಮಾತಾಗಿ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಅಂಬುಜಾ ಅವರು ಹೇಳ್ತಿದ್ದಾರೆ. ಅಲ್ಲ, ಅಕಸ್ಮಾತಾಗಿ ಹೇಗೆ ಹೋಗೋದಕ್ಕೆ ಸಾಧ್ಯ, ನಿಮ್ಮ ಏರಿಯಾದಲ್ಲಿರೋ ದೇವಸ್ಥಾನ ಎಲ್ಲ ಬಿಟ್ಟು ನಮ್ಮ ಏರಿಯಾದಲ್ಲಿ, ಅದು ನಾನು ಎಂಗೇಜ್ಮೆಂಟ್ ಆಗಿರೋ ಟೈಮ್ಗೆ ಅದೇ ದೇವಸ್ಥಾನಕ್ಕೆ ಹೇಗೆ ಬರೋದಕ್ಕೆ ಸಾಧ್ಯ, ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಅಂತ ಗೊತ್ತಾಗಲ್ವ ನನಗೆ ಅಂತ ಹೇಳಿ ಸಾಕ್ಷಿ ಹೇಳ್ತಾ ಇದ್ದಾಳೆ. ಮತ್ತು ಹಾಗೆ ಅಲ್ಲಿಗೆ ಈ ಕಡೆ ಅವ್ರ ಅಣ್ಣ ಕೂಡ ಬರ್ತಾ ಇದ್ದಾನೆ. ಅವ್ರ ಅಣ್ಣ ಬಂದು, ಏನಮ್ಮ ಈಗ ಮಾತಾಡ್ತಾ ಇದೆಯಾ, ಸ್ವಲ್ಪನೂ ಕೂಡ ಬುದ್ಧಿ ಇಲ್ವಾ ನಿನಗೆ ಅಂತೇಳಿ ಹೇಳ್ತಿದ್ದಾರೆ. ಅಲ್ಲ ಸರ್, ನಿಮ್ಮ ತಂಗಿ ಮಾಡಿರೋದು ಸರಿನಾ ಅಂತ ಹೇಳಿ ಸಾಕ್ಷಿ ಕೇಳ್ತಿದ್ದಾರೆ. ನೋಡಮ್ಮ, ನಮ್ಮ ತಂಗಿದು ಆ ವಿಕ್ರಮ್ ಜೊತೆ ಆಲ್ರೆಡಿ ಮುಗ್ದೋಗಿರೋ ಕತೆ, ಅವ್ನು ಬೇಡ ಅಂತ ಹೇಳಿ ಬರ್ಕೊಟ್ಟಿದ್ದಾಗಿದೆ. ಇಂಥದ್ರ ಮಧ್ಯೆ ನನ್ನ ತಂಗಿ ಯಾಕೆ ಅಲ್ಲಿ ಹೋಗಿ ನೀನು ಎಂಗೇಜ್ಮೆಂಟ್ನ ನಿಲ್ಸೋದಕ್ಕಾಗುತ್ತೆ, ಅವಳಿಗೂ ಕೂಡ ವಿಕ್ರಮ್ ಅಂದರೆ ಇಷ್ಟ ಇಲ್ಲ, ಏನೋ ಬಲವಂತಕ್ಕೆ ಅವರು ಸ್ವಲ್ಪ ಅಲ್ಲಿಗೆ ಹೋಗಿರ್ಬೋದು, ಅದನ್ನು ಬಿಟ್ಟರೆ ಅವಳಿಗೆ ನಿನ್ನ ಮದುವೆ ನಿಲ್ಲಿಸ್ಬೇಕು, ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅನ್ನೋ ಭಾವನೆ ಏನೂ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ. ನೋಡಿ, ನೀವೇನು ಹೇಳಿದ್ರು ಕೂಡ ನಾನು ನಂಬೋದಿಲ್ಲ, ಇದೆಲ್ಲ ಸುಳ್ಳು, ಇದೊಂದು ದೊಡ್ಡ ಟ್ರ್ಯಾಪ್ ಅಂತ ಹೇಳಿ ಹೇಳ್ತಿದ್ದಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ.